नारायणं निखिलपूर्णगुणैकदेहं निर्दोषमप्यतमप्यखिलैः सुवाक्यैः अस्योद्भवादिदमशेषविशेषतोऽपि वन्द्य सदा प्रियतमं मम सन्नवामि। नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनं। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಶಾಸ್ತ್ರಯೋನಿತ್ವಾಧಿಕರಣ ಅದು ನಡೀತಾ ಇದೆ ಈಗ, 3ನೇ ಅಧಿಕರಣ. ಅದರಲ್ಲಿ ಯಾವ ಭಾಷ್ಯ ಅಂತಂದರೆ, ಈ ಶಕ್ಯತ್ವಾತ್ ಚಾನುಮಾನಾನಾಂ ಸರ್ವತ್ರ ಶಕ್ಯತ್ವಾತ್ ಚಾನುಮಾನಂ ಸರ್ವತ್ರ ಸರ್ವತ್ರ ಶಕ್ಯತೆ ಕರ್ತು ಆಗಮಂ ಹಿ ವಿನಾನುಮ ತಸ್ಮಾನ್ ನ ಸಾ ಶಕ್ತಿಮತಿ ವಿನಾಗಮ ಉದೀಕ್ಷಿತುಂ ಇತಿ ವಾರಾಹೆ. ವಿನಾಗಮಂ ಉದೀಕ್ಷಿತುಂ ಇತಿ ವಾರಾಹೆ. ಇಲ್ಲಿಯ ತನಕ ಮುಗಿತು. ಶ್ರುತಿ ಸಹಾಯವಿಲ್ಲದ ಅನುಮಾನಗಳಿಗೆ ಸ್ವತಂತ್ರವಾಗಿ ಅಗೋಚರವಾದ ವಿಷಯಗಳನ್ನು ಪ್ರಕಾಶನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ತನಕ ನೋಡಿದ್ವಿ ಅಲ್ಲ. ಹಾಗಾದರೆ ಯಾವುದು ಅಂತಂದರೆ, ಅತೀಂದ್ರಿಯವಾದ ವಸ್ತು ಅವುಗಳ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ ಹೊರತು ಅನುಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅನುಮಾನವೂ ಆಗತ್ತೆ ಯಾವಾಗ ವೇದ ಸಹಕೃತವಾದಾಗ, ವೇದಗಳ ವಾಕ್ಯದಿಂದಾಗಿ ನಾವು ಅನುಮಾನವನ್ನು ಮಾಡಿದಾಗ ಆವಾಗ ಅದು ಪ್ರಮಾಣ ಅಂತ ಆಗತ್ತೆ. ಬರೀ ಅನುಮಾನ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅತೀಂದ್ರಿಯವಾದ ವಸ್ತು ವಿಷಯದಲ್ಲಿ ಶಾಸ್ತ್ರವು ಪ್ರಮಾಣ ಆಗಿದ್ದು ಕಂಡಿದೆನಾ? ಅತೀಂದ್ರಿಯವಾದ ವಸ್ತುಗಳೇ ಇಲ್ಲ ಅಂತ ಅನ್ನೋಣ, ಏನಾಗತ್ತೆ ಅಂತಂದ್ರೆ, ಆ ನಾಸ್ತಿಕನಿಗೆ ಅದ್ಭುತವಾಗಿ ಉತ್ತರ ಕೊಡ್ತಾರೆ ಆಚಾರ್ಯರು. ರೇತೋ ಧಾತುರ್ವಟಕಣಿಕಾ ಘೃತಧೂಮಾಧಿವಾಸನಂ ಜಾತಿ ಸ್ಮೃತಿ ರಯಸ್ಕಾಂತಃ ಸೂರ್ಯಕಾಂತೋಂಬುಭಕ್ಷಣಂ ಪ್ರೇತ್ಯಭೂತಾಪ್ಯಯಶ್ಚೈವ ದೇವತಾಭ್ಯುಪಯಾಚನಂ ಮೃತೆ ಕರ್ಮ ನಿವೃತ್ತಿಶ್ಚ. ಒಂದೇ ನಿಮಿಷ. ಮೃತೆ ಕರ್ಮ ನಿವೃತ್ತಿಶ್ಚ ಪ್ರಮಾಣಮಿತಿ ನಿಶ್ಚಯಃ ಇತಿ ಮೋಕ್ಷಧರ್ಮ ವಚನಾಂತ್ ನ ನಾಸ್ತಿಕ್ಯವಾದಃ ಯುಜ್ಯತೆ. ಇದನ್ನು ಹೇಳಿಕೊಡ್ತೇನೆ, ಹೇಳಿ. ರೇತೋ ಧಾತುರ್ವಟಕಣಿಕಾ ಘೃತಧೂಮಾಧಿವಾಸನಂ ಜಾತಿ ಸ್ಮೃತಿರಯಸ್ಕಾಂತಃ ಸೂರ್ಯಕಾಂತೋಂಬುಭಕ್ಷಣಂ ಪ್ರೇತ್ಯಭೂತಾಪ್ಯಯಶ್ಚೈವ ದೇವತಾಭ್ಯುಪಯಾಚನಂ ಮೃತೆ ಕರ್ಮ ನಿವೃತ್ತಿಶ್ಚ ಪ್ರಮಾಣಮಿತಿ ನಿಶ್ಚಯಃ ಇತಿ ಮೋಕ್ಷಧರ್ಮ ವಚನಾತ್
ನ ನಾಸ್ತಿಕ್ಯವಾದಃ ಯುಜ್ಯತೆ ದರ್ಶನಾಚ್ಚ ತಪ ಆದಿಫಲಸ್ಯ. ಏನು ಅಂತಂದ್ರೆ ಅತೀಂದ್ರಿಯವಾದ ವಸ್ತುಗಳೇ ಇಲ್ಲ ಅಂತ ನಾಸ್ತಿಕ ಹೇಳ್ತಾನೋ ಅವನಿಗೆ ಹೇಳ್ತಾರೆ ಇಲ್ಲಿ ರೇತೋ ಧಾತುರ್ ವಟಕಣಿಕ. ಇಲ್ಲಿ ಹೇಳೋದು ಏನು, ರೇತಸ್ಸು ಒಬ್ಬ ಪುರುಷನ ರೇತಸ್ಸು ವೀರ್ಯ. ಆ ವೀರ್ಯ ಕಣ್ಣಿಗೆ ಹಾಗೆ ಇನ್ನೊಂದು ದೇಹಾಂತರದ ಉತ್ಪತ್ತಿಗೆ ಕಾರಣ ಆಗತ್ತೆ. ಕಣ್ಣಿಗೆ ಕಾಣೋದಿಲ್ಲ, ದೇಹಾಂತರದ ಉತ್ಪತ್ತಿ ಆಗತ್ತೆ. ಇದು ಕಣ್ಣಿಗೆ ಕಾಣೋದಿಲ್ಲ, ಇಲ್ವೇ ಇಲ್ಲ ಅಂತ ಹೇಳ್ತೀರಾ ಅದನ್ನ? ಈ ಒಂದು ರೇತಸ್ಸು ಮೃತ ಸ್ತ್ರೀ ಶರೀರದಲ್ಲಿ ಸೇಚನೆಯಾದಾಗ ಅದು ವ್ಯರ್ಥ. ಅದೇ ಜೀವಂತ ಸ್ತ್ರೀಯಲ್ಲಿ ಅದು ಸೇಚಿತವಾದಾಗ ದೇಹಾಂತರದ ಉತ್ಪತ್ತಿ ಆಗತ್ತೆ. ಅತೀಂದ್ರಿಯವೆಲ್ಲ ಕಣ್ಣಿಗೆ ಕಾಣೋದಿಲ್ಲ. ಪರಮಾತ್ಮ ಒಳಗೆಲ್ಲವನ್ನೂ ಮಾಡ್ತಾನೆ. ಕೆಲವೊಮ್ಮೆ ಬದುಕಿದ ಸ್ತ್ರೀಯಲ್ಲೇ, ಜೀವಂತ ಸ್ತ್ರೀಯಲ್ಲೇ ಸೇಚನಾದರೂ ಕೂಡ ದೇಹಾಂತರದ ಉತ್ಪತ್ತಿ ಆಗೋದಿಲ್ಲ. ಅದನ್ನೇನಂತಾರೆ? ಪ್ರಾರಬ್ಧ. ಈ ರೀತಿ ವೈಪರೀತ್ಯ ಪ್ರತ್ಯಕ್ಷ ಅನುಭವ, ಕಣ್ಣಿಗೆ ಕಾಣದ ಜೀವ ಅದಷ್ಟಾದಿಗಳನ್ನು ಒಪ್ಪಲೇಬೇಕು ಅನಿವಾರ್ಯವಾಗಿ ನಾವು. ಧಾತು ನಾಡಿ ಅಂತರ್ಥ. ಧಾತು ಅಂದ್ರೆ ಆಯಾಯ ನಾಡಿಗಳಿಗೆ ಶೀತ, ಉಷ್ಣ, ಕಫ, ಶ್ರೀಕಾಂತ್ ಅವರೇ, ಫಣಿರಾಜ್ ಅವರಿಗೇನೋ ಅದು ಕೋಡ್ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಒಮ್ಮೆ ನೋಡಿ. ನೋಡಿದೆ, ಫಣಿರಾಜು ಮತ್ತೆ ಅಶೋಕ್ ಇವರಿಬ್ಬರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದ್ ಯಾವ ಲಿಂಕ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ನಿಮ್ ಬಾಕಿಯವ್ರಿಗೆ ಯಾರಾದ್ರು ಕೋಡ್ ಕೇಳ್ತಾನೆ? ಆಚಾರ್ಯ ನಿಮ್ಮನ್ ಕೇಳ್ತು ಗೊತ್ತು, ಬಾಕಿಯವ್ರು ಯಾರನ್ನಾರು ಕೇಳ್ತಾ ಅದು ಕೋಡ್? ಕೃಷ್ಣ ಕೊಡ್ತಲ್ಲ ನಿಮ್ಗೆ? ಓಕೆ. ಇವ್ರು ಯಾವ ಲಿಂಕ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ನಾನೇನು ಕೋಡ್ ಯೂಶಲಿ ಏನ್ ಹಾಕಿರಲ್ಲ, ಅದ್ ಯಾಕೋ ಇದು ಎತ್ತಾ ಇದೆ. ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಫಣಿರಾಜು ಮತ್ತೆ ಇವರಿಬ್ಬರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅಶೋಕ್ ಅವ್ರಿಗೆ. ಮತ್ತೆ ಅವ್ರು ಟ್ರೈ ಮಾಡಿದ್ರು, ಬೇರೆ ಯಾವ್ದೋ ಲಿಂಕ್ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಅವ್ರದ್ದು ಏನೋ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು, ಗೊತ್ತಿಲ್ಲ ನನಗೆ. ಓಕೆ. ನಿಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ಇದ್ದಾರಲ್ಲ ಅವರು, ಫಣಿರಾಜ್ ಅವರು? ಇದಾರೆ, ಇಬ್ಬರು ಇದ್ದಾರೆ. ಸರಿ, ನೋಡೋಣ ಮುಂದೆ. ಧಾತು ನಾಡಿಗಳು. ಆ ನಾಡಿಗಳಿಂದ ಕಣ್ಣಿಗೆ ಕಾಣದ ಶೀತ, ಉಷ್ಣ, ಕಫ ಅದೆಲ್ಲ ಆಗತ್ತೆ. ಯಾವುದರಿಂದ ಆಗತ್ತೆ? ಅವು ನಾಡಿಗಳಿಂದ. ಎಲ್ಲಿವೆ? ಕಣ್ಣಿಗೆ ಕಾಣೋದಿಲ್ಲ ಅವು. ಹಾಗಾದ್ರೆ ನಾಡಿಗಳೇ ಇಲ್ಲ ಅಂತ ಹೇಳಿಕ್ಕಾಗತ್ತಾ? ಇಲ್ಲ. ಒಬ್ಬ ತುಪ್ಪವನ್ನ ಸೇವಿಸಿದರೆ ಒಬ್ಬನಿಗೆ ಅತ್ಯಂತ ಶಕ್ತಿ, ಇನ್ನೊಬ್ಬನಿಗೆ ಅದೇ ತುಪ್ಪ ಸೇವನೆಯಿಂದ ಅಜೀರ್ಣ ಉಂಟಾಗತ್ತೆ. ಈ ಅನುಭವ ದೇಹದಲ್ಲಿ ಪುಷ್ಟಿ ಅಪುಷ್ಟಿಗೆ ಕಾರಣ ಆಗತ್ತೆ. ಒಂದೇ ತುಪ್ಪ, ಕಣ್ಣಿಗೆ ಕಾಣುವ ಒಂದೇ ತುಪ್ಪ ಆದರೆ ಎಲ್ಲರಿಗೂ ಒಂದೇ ರೀತಿ ಆಗಬೇಕು. ಆದರೆ ಸುಮ್ಮನೆ ಆದರೆ ಆ ಒಂದು ತುಪ್ಪ ಎಲ್ಲರಿಗೂ ಕೂಡ ಪುಷ್ಟಿಯನ್ನೇ ಉಂಟು ಮಾಡೋದಿಲ್ಲ. ಅಜೀರ್ಣವನ್ನು ಉಂಟು ಮಾಡುತ್ತೆ. ಅದನ್ನೇ ರೇತೋ ಧಾತು ವಟಕಣಿಕಾ ಘೃತ ತುಪ್ಪ.
ಮತ್ತೆ ಧೂಮಾಧಿವಾಸನಂ. ನೋಡ್ರಿ, ಈ ವಟಕಣಿಕ ಅಂತಂದರೆ ಆಲದ ಬೀಜಗಳು. ಅದು ಎಲ್ಲವೂ ಕೂಡ ಆಲದ ಮರದ ಉತ್ಪತ್ತಿಗೆ ಕಾರಣ ಆಗುತ್ತೆ ಅಂತೇನಿಲ್ಲ. ಕೆಲವೊಂದು ಆಲದ ಮರದ ಬೀಜಗಳು ಆಲದ ಅಂಕುರವನ್ನು ಬಿಡಬಹುದು, ಬಿಡದೇ ಇರಬಹುದು, ಕಣ್ಣಿಗೆ ಕಾಣೋದಿಲ್ಲ. ಇದು ಬಿಡತ್ತೆ, ಇದು ಬಿಡೋದಿಲ್ಲ ಅಂತ ಹೇಳೋದು ಹೇಗೆ? ವಟಕಣಿಕ, ವಟವೃಕ್ಷ, ಆಲದ ಮರ, ಅದರ ಕಣಿಕ ಅಂದರೆ ಬೀಜ, ಆಲದ ಬೀಜಗಳು. ಘೃತ, ತುಪ್ಪ, ಧೂಮಾಧಿವಾಸನಂ, ಹೊಗೆ. ಏನು? ಕೆಲವೊಂದು ಮರಗಳ ಹೊಗೆಯಿಂದಾಗಿ ಮಾನವರಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ. ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಯಾವ ಅಶ್ವತ್ಥ, ಪಲಾಶ, ಕದೀರ, ಶಮಿ, ಕುಶ, ಇವೆಲ್ಲ ಯಾವ ಗಿಡಗಳಿವೆಯೋ ಅದರ ಟೊಂಗಿಗಳನ್ನು ನಾವೇನು ಹೋಮದಲ್ಲಿ ಹಾಕ್ತೇವೋ, ದೇವತೆಗಳನ್ನು ಆವಾಹನೆ ಮಾಡಿ ಅದರಲ್ಲಿ ತುಪ್ಪ ಹಾಕಿ ಅದರಿಂದ ಬರುವಂತಹ ಹೊಗೆ ಆರೋಗ್ಯಕ್ಕೆ ಕಾರಣ. ಧನ್ವಂತರಿ ಹೋಮದಲ್ಲಿ ನಾವು ಅಮೃತ ಬಳ್ಳಿಯನ್ನು ಹಾಕ್ತೇವೆ, ಅದರಿಂದ ಬರುವಂತಹ ಹೊಗೆ ಆರೋಗ್ಯಕ್ಕೆ ಕಾರಣ. ಇನ್ನು ಕೆಲವೊಂದು ವೃಕ್ಷಗಳಿವೆ, ಆ ಎಲ್ಲ ಅದನ್ನು ಹಾಕಿ ಅದನ್ನು ಬೆಂಕಿ ಹಚ್ಚಿದಾಗ ಅದರಿಂದ ಬರುವಂತಹ ಹೊಗೆ ನಮ್ಮ ಮನುಷ್ಯಾದಿಗಳ ನಶಿಸುವಿಕೆಗೆ ಕಾರಣ. ಈ ರೀತಿ ಈ ಅನುಭವದಿಂದ ಹೊಗೆಗಳಲ್ಲಿ ಕಣ್ಣಿಗೆ ಕಾಣದ ಒಂದು ಶಕ್ತಿ ನಾವು ಅನಿವಾರ್ಯವಾಗಿ ಒಪ್ಪಲೇಬೇಕು. ಯಾವುದೋ ಒಂದು ಶಕ್ತಿ ಇದೆ ಅಂತ ಒಪ್ಪಲೇಬೇಕು ಅನಿವಾರ್ಯವಾಗಿ. ಜಾತಿ ಸ್ಮೃತಿ. ಒಬ್ಬ ವ್ಯಕ್ತಿ ಈಗ ತಾನೇ ಹುಟ್ಟಿರ್ತಾನೆ, ಒಂದು 2 ವರ್ಷಕ್ಕೇನೆ ಅದ್ಭುತವಾಗಿ ಬ್ರಹ್ಮಸೂತ್ರಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಯಾರು ಹೇಳಿಕೊಟ್ಟಿಲ್ಲ. ಅದು ಹೇಗೆ ಬಂತು? ಜಾತಿ ಸ್ಮೃತಿ, ಹಿಂದಿನ ಜನ್ಮದ ಸ್ಮರಣೆ ಅವನಿಗೆ ಇದೆ. ಹೇಗೆ? ಅದು ಅತೀಂದ್ರಿಯ, ಒಪ್ಪಲೇಬೇಕು. ಹೇಳ್ತಾ ಇದ್ದಾನಲ್ಲ, ಈಗ ಯಾವ ಗುರುಗಳ ಹತ್ರ ಹೋಗಿಲ್ಲ, ಯಾವ ಪಾಠವನ್ನೂ ಕೇಳಿಲ್ಲ, ಸ್ಮರಣೆ ಇದೆ ಅವನಿಗೆ. ಜಡಭರತನಿಗೆ ಇದ್ದ ಹಾಗೆ, ನಾನು ಹಿಂದೆ ಜಿಂಕೆಯಾಗಿದ್ದೆ, ಆ ಜಿಂಕೆ ಇದ್ದಾಗಲೂ ಸ್ಮರಣೆ ಇತ್ತು. ನಾನು ಹಿಂದೆ ಭರತನಾಗಿದ್ದೆ, ಭರತ ಚಕ್ರವರ್ತಿಯಾಗಿದ್ದೆ, ಎಲ್ಲ ಸ್ಮರಣೆ ಇತ್ತು, ಒಪ್ಪಲೇಬೇಕು. ಅಯಸ್ಕಾಂತ, ಮ್ಯಾಗ್ನೆಟ್, ಒಂದಕ್ಕೊಂದು ಎಳೆಯುತ್ತೆ, ಅಟ್ರಾಕ್ಟ್ ಮಾಡುತ್ತೆ ಪರಸ್ಪರವಾಗಿ. ಕಣ್ಣಿಗೆ ಶಕ್ತಿ ಕಾಣೋದೇ ಇಲ್ಲ, ಅಟ್ರಾಕ್ಟ್ ಮಾಡ್ತಾ ಇರೋದಂತೂ ನಿಜ, ಒಪ್ಪಲೇಬೇಕು ಅಲ್ಲೊಂದು ಶಕ್ತಿ ಇದೆ ಅಂತ. ಸೂರ್ಯಕಾಂತಮಣಿ, ನೀವು ಬೆಂಕಿಗೆ, ದೀಪಕ್ಕೆ, ಒಂದು ಕ್ಯಾಂಡಲ್ ಉರಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಜೋರಾಗಿ ಅದರ ಜ್ವಾಲೆ ಉರಿತಾ ಇದೆ, ಅಲ್ಲಿ ಸೂರ್ಯಕಾಂತಮಣಿ ಇಟ್ಟರೆ ಇನ್ನೂ ಜಾಸ್ತಿ ಉರಿಯುತ್ತದು, ಇನ್ನೂ ಜೋರಾಗಿ ಉರಿಯುತ್ತೆ ಸೂರ್ಯಕಾಂತಮಣಿ. ಬೇಡ, ಕ್ಯಾಂಡಲ್ ಬೇಡ, ಸಣ್ಣ ದೀಪ ಇಟ್ಟಿದ್ದೀರ ದೇವ್ರ ಮುಂದೆ, ಸಣ್ಣ ದೀಪ, ಅದರ ಮೇಲೆ, ಆ ದೀಪದ ಮೇಲೆ ನೀವೇನೋ ಸೂರ್ಯಕಾಂತಮಣಿಯನ್ನು ಇಟ್ಟರೆ ಜೋರಾಗಿ ಉರಿಯುತ್ತೆ ಆ ದೀಪ. ಯಾಕೆ? ಆ ಸೂರ್ಯಕಾಂತಮಣಿಯ ಸಮವಧಾನದಿಂದ, ಅದರ ಸಂಯೋಗದಿಂದ. ಅದರಲ್ಲೂ ಒಂದು ಶಕ್ತಿ ಇದೆ ಅಂತ ಒಪ್ಪಲೇಬೇಕು. ಸೂರ್ಯಕಾಂತಮಣಿ ಎಲ್ಲಿದೆ ಆಚಾರ್ಯ? ನೋಡೇ ಇಲ್ಲ, ಬಿಡಿ. ಭೂತ ಕನ್ನಡಿ, ಸೂರ್ಯನಿಗೆ ಇಟ್ಟಾಗ ಬೆಂಕಿ ಹತ್ತೋದು ನೀವೆಲ್ಲ ನೋಡಿದಿರಿ, ಅನುಭವಿಸಿದಿರಿ. ಅದೇಗೆ? ಅಲ್ಲೊಂದು ಶಕ್ತಿ ಇದೆ. ಅಂಬುಭಕ್ಷಣಂ, ಒಬ್ಬ ವ್ಯಕ್ತಿ ಬಹಳ ಆದರೆ ಅವನ ಒಂದು ತೂಕಕ್ಕೆ ಸರಾಸರಿ ಅದೆಲ್ಲ ಏನೇನೋ ಹೇಳಿ ಒಂದು 2 ಲೀಟರ್ 3 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು 10-20 ಲೀಟರ್ ನೀರು ಒಮ್ಮೆಲಿಗೆ ಕುಡಿತಾರೆ. ಯಾಕೆ? ಅವರಲ್ಲಿ ಭೂತಾವಿಷ್ಟವಾಗಿರುತ್ತೆ, ಭೂತಾವೇಶ ಆಗಿರುತ್ತೆ ಅವರಲ್ಲಿ, ಅವರು ಭೂತಾವಿಷ್ಟರಾಗಿರ್ತಾರೆ. ಸತ್ತಂತಹ ವ್ಯಕ್ತಿ
ಪ್ರೇತ್ಯಭೂತಾಪ್ಯಯಶ್ಚ, ಮೃತರಾದ ಜೀವರು ಆ ಒಂದು ದೇಹ ಪಂಚಭೂತಗಳಲ್ಲಿ ಮತ್ತೆ ಸೇರಿ ಹೋಗತ್ತೆ. ಅವರು ನಾವು ಅಂತಹ ಸಮಯದಲ್ಲಿ ಆ ಒಂದು 13ನೇ ದಿನ ಅವರಿಗೆ ತೃಪ್ತಿ ಆಗಿದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ ಕಾಗಿ ಪಿಂಡಿಗಳನ್ನೆಲ್ಲ ಇಡ್ತೇವೆ. ಕಾಗೆ ತಿಂತ ಅವರು ತೃಪ್ತರಾಗಿದ್ದಾರೆ, ಕಾಗೆ ತಿನ್ಲಿಲ್ವಾ ಮತ್ತೆ ಜಲಪಿಂಡ, ಅವರು ತೃಪ್ತರಾಗಿಲ್ಲ. ಅದೇಗೆ? ಅತೀಂದ್ರಿಯ ಶಕ್ತಿ. ಕಾಗೆ ತಿನ್ಲೇಬೇಕು, ಅದಕ್ಕೊಂದು ಆಹಾರ ಅನ್ನ. ಅದೇ ಪಕ್ಕದಲ್ಲಿ ಇನ್ನೊಬ್ಬರದ್ದು ಯಾರ್ದೋ ಇಟ್ಟಿದ್ದಾರೆ, ಅದನ್ನು ತಿಂತ ಇದನ್ನು ತಿಂತ ಇಲ್ಲ ಅಂತಂದ್ರೆ ಬೇಕಾದಷ್ಟು ಕಾಗೆಗಳಿವೆ. 10-15 ಕಾಗೆ ಅದೊಂದೇ ತಿಂತ ಇದೆ, ಇದನ್ನ ಮುಟ್ಟುತ್ತಾನೆ ಇಲ್ಲ. ಏನೋ ಆಸೆ ಇಟ್ಕೊಂಡು ಸತ್ತಿದ್ದಾನೆ ಅಂತ ಹೇಳ್ತಾರೆ. ಹೇಗೆ? ಅತೀಂದ್ರಿಯವಾದ ಶಕ್ತಿ. ದೇವತಾಭ್ಯುಪಯಾಚನಂ, ದೇವತೆಗಳ ಆರಾಧನೆಗಳಿಂದ ಫಲಾಫಲ ದರ್ಶನ ಕಂಡಿದೆ. ನಾವೆಲ್ಲ ಹೋಗಿ ಮಂತ್ರಾಲಯಕ್ಕೆ ರಾಯರ ಸೇವೆಯನ್ನು ಮಾಡ್ತೀವಿ, ಬೇಕಾದು ಸಿಕ್ಕಿದೆ. ಮೃತೇ ಕರ್ಮ ನಿವೃತ್ತಿಶ್ಚ, ಸತ್ತ ವ್ಯಕ್ತಿ ಏನು ಹೋಗಿ ಚಿತೆ ಮೇಲಿಡಬೇಕು ಎದ್ದ ಬಂದಂತಹ ಸಂಗತಿಗಳು ಅನೇಕ ಆಗಿವೆ. ಇವೆಲ್ಲ ಹೇಗೆ ಕಣ್ಣಿಗೆ ಕಾಣದೇ ಇರುವಂತಹ ವಸ್ತುಗಳು, ಆದರೆ ನಂಬಲೇಬೇಕು, ಅನುಭವಕ್ಕೆ ಬಂದಿರೋದು. ಆದ್ದರಿಂದ ಪ್ರಮಾಣಂ ನಿಶ್ಚಯ, ಈ ಎಲ್ಲದವುಗಳಲ್ಲಿ ನಾವು ಶಾಸ್ತ್ರವೇ ಪ್ರಮಾಣ ಅಂತ ಒಪ್ಪಬೇಕು. ಮೋಕ್ಷ ಧರ್ಮ ವಚನ. ಏನು ಮೋಕ್ಷ ಧರ್ಮ? ಭಾರತದ ಮೋಕ್ಷ ಧರ್ಮ ವಚನಾನುಸಾರವಾಗಿ ಮಹಾಭಾರತದಲ್ಲಿ ಬರುವಂಥದ್ದು ಇದೆಲ್ಲ ಶ್ಲೋಕಗಳು. ಆದ್ದರಿಂದ ನಾಸ್ತಿಕ್ಯವಾದ ನಯುಜ್ಯತೆ, ದೇವರೇ ಇಲ್ಲ, ಕಣ್ಣಿಗೆ ಕಾಣುವಂತಹ ವಸ್ತುವೇ ಇಲ್ಲ ಹೇಳುವುದು ತಪ್ಪು. ಆದ್ದರಿಂದ ತಪ ಆದಿಫಲಸ್ಯ ದರ್ಶನಾಚ್ಚ, ಅಷ್ಟೇ ಅಲ್ಲ, ತಪಸ್ಸಿನಿಂದಾಗಿ ಅನೇಕ ಸತ್ಕರ್ಮಗಳಿಂದಾಗಿ ನಾವು ಜೀವ, ಅದೃಷ್ಟ, ಸ್ವರ್ಗ, ನರಕಾದಿಗಳು ನಮಗೆ ಸಿಗುತ್ತೆ. ಕೆಟ್ಟ ಕರ್ಮ ಮಾಡಿದರೆ ನರಕ, ಅದ್ಭುತವಾಗಿ ತಪಸ್ಸು ಮಾಡಿದರೆ ಅದರಿಂದ ಬಂದಂತಹ ಅದೃಷ್ಟ ಪುಣ್ಯ, ಅದರಿಂದಾಗಿ ನಮಗೆ ಸ್ವರ್ಗ. ಈ ರೀತಿ ಇದು ಯಾವುದೂ ಇಲ್ಲ. ಕಣ್ಣಿಗೆ ಕಾಣುವಂತಹ ಜೀವ, ಅದೃಷ್ಟ, ಸ್ವರ್ಗ ಕಣ್ಣಿಗೆ ಕಾಣೋದಿಲ್ಲ, ಇಲ್ವೇ ಇಲ್ಲ. ನರಕ ಕಣ್ಣಿಗೆ ಕಾಣೋದು ಇಲ್ವೇ ಇಲ್ಲ ಅಂತ ಹೇಳಿ ಯಥೇಚ್ಛವಾಗಿ ಅವನು ವಿಹಾರ ಮಾಡಿದರೆ ಕಣ್ಣಿಗೆ ಕಾಣದೇ ಇರುವಂತಹ ನರಕಕ್ಕೆ ಹೋಗ್ತಾನೆ, ಎಂದೂ ಮರಳಿ ಬಾರದೇ ಇರುವಂತಹ ನರಕಕ್ಕೆ ಹೋಗ್ತಾನೆ. 5ನೇ ಸ್ಕಂದಲ್ಲಿ ಬರ್ತದೆ 28 ಪ್ರಧಾನ ನರಕಗಳು, 24 28 ಪ್ರಧಾನ ನರಕಗಳಿವೆ. ಒಂದೊಂದು ನರಕಗಳು ಆಯಾಯ ತಪ್ಪುಗಳು ಮಾಡಿದವರಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಎಲ್ಲ ಮಹಾಭಾರತ, ಭಾಗವತ ಅನೇಕ ಶಾಸ್ತ್ರಗಳಲ್ಲಿ ಹೇಳಿದ್ದುಂಟು. ಆದ್ದರಿಂದ ಅತೀಂದ್ರಿಯವಾದ ವಸ್ತು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಕೆಲವೊಂದು ಅನುಭವಕ್ಕೆ ಬಂದಿರುವಂತಹ ಅಯಸ್ಕಾಂತ, ತುಪ್ಪ ಇತ್ಯಾದಿಗಳು ಎಲ್ಲವನ್ನೂ ಕೂಡ ನಮಗೆ ಅನುಭವಕ್ಕೆ ಬಂದಿರುವಂತಹ ಉದಾಹರಣೆಯನ್ನು ಕೊಟ್ಟರು. ಇನ್ನು ಕೆಲವೊಂದು ಸೂರ್ಯಕಾಂತಮಣಿ, ಪ್ರೇತ್ಯಭೂತಾಪಯ, ಈ ರೀತಿ ಅತಿಯಾಗಿ ನೀರನ್ನು ಕುಡಿಯುವಂಥದ್ದು, ಇದನ್ನೆಲ್ಲ ಅಲೌಕಿಕವಾದದ್ದವೆಲ್ಲ ಲೋಕದಲ್ಲಿ ಆಗಿರುವಂಥದ್ದು. ಆದರೆ ಇನ್ನೂವರೆಗೂ ನಾವು ಅದರ ಆ ಒಂದು ಅನುಭವವನ್ನು ನಾವು ಪಡೆದಿಲ್ಲ. ಹೀಗೆ ಆಚಾರ್ಯರು ಎರಡೂ ರೀತಿಯಾಗಿ ಕೊಟ್ಟು ಈ ಒಂದು ಅತೀಂದ್ರಿಯವಾದ ಶಕ್ತಿ, ಅತೀಂದ್ರಿಯವಾದ ವಸ್ತು ಇದ್ದೇ ಇದೆ. ಅದು ಅತೀಂದ್ರಿಯ, ಕಣ್ಣಿಗೆ ಕಾಣೋದಿಲ್ಲ, ಯಾವ ಇಂದ್ರಿಯಗಳು ಅನುಭವಕ್ಕೆ ಬರೋದಿಲ್ಲ ಅಂತಿಲ್ಲ, ಅನುಭವಕ್ಕೆ ಬರೋದುಂಟು, ನಾವು ಸರಿಯಾಗಿ ನೋಡಬೇಕು ಅಂತ. ಆದ್ದರಿಂದ ನಾಸ್ತಿಕವಾದ ಎನ್ನುವಂಥದ್ದು ಸರಿಯಲ್ಲ, ಯಾವುದು ಇಲ್ಲ ಅಂತ ಹೇಳೋದು ಸರಿಯಲ್ಲ ಅಂತ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ.
ಪ್ರಶ್ನೆ ಇಲ್ಲ ಆಚಾರ್ಯ, ಅದೇ ಬಹಳ ಮುದ್ದಾಗಿ ಕಾಣಿಸ್ತಾ ಮಗ. ಬಾಗಲ ಹಾಕೊಂಡಿದ್ರು ತಳ್ಳಿ ಬರ್ತಾ ಇದ್ದಾನೆ ಒಳಗೆ ಅವನು. ಅವ್ನ್ ಸಾತ್ವಿಕ ಜೀವ ಅನ್ ಕೇಳ್ಬೇಕಂತೆ. ಸರಿ, ಹೆಸರೇನಾಗ್ತಾರೆ? ಸುಮಧ್ವ. ನಮ್ಮ ಟೀಮೇ ಎಲ್ಲರೂ ಸೇರಿ ಹೆಸರನ್ನು ಇಟ್ಟಿದ್ದು ಇದೇ ಇಡ್ರಿ ಆಚಾರ್ಯ ಅಂತ. ಹೇಳಿ ಸರ್. ಆಟ ಆಡ್ತಿದ್ದೇನೆ. ಗೋವಿಂದ ಮಾಡು, ಜೈ ಶ್ರೀರಾಮ್ ಮಾಡು. ಅಬ್ಬಾ, ಕಣ್ಣಲ್ಲದ ನಿಂದು, ಮೂಗು, ತಲಿ ತಲಿ, ಕಿವಿ ಕಿವಿ ಕಿವಿ, ಹಲ್ಲು ಹಲ್ಲು. ಒಬ್ಬ ಹೌದಪ್ಪ, ಭಾರಿ ಬುದ್ಧಿವಂತ ಇದ್ದಾನೆ. ಸರಿ, ಮುಂದೆ ಇನ್ನೊಂದು ಪ್ಯಾರವನ್ನು ಮಾಡೋಣ. ಈಗ ಅನುಮಾನಗಳಿಗೆ ಸ್ವಾಭಾವಿಕವಾಗಿ ಪ್ರಾಮಾಣ್ಯ ಇಲ್ಲ ಅಂತ ಶಾಸ್ತ್ರಗಳು ಹೇಳಿತ್ತು. ಶಾಸ್ತ್ರ ಅಂದರೆ ಈ ವೇದ ಸಹಕೃತವಾದಂತಹ ಅನುಮಾನಗಳಿಗೆ ಪ್ರಾಮಾಣ್ಯ ಇದೆ ಅಲ್ಲ. ಈಗ ಶಾಸ್ತ್ರಗಳಿಗೆ ಪ್ರಾಮಾಣ್ಯ ಇದೆಯಲ್ಲ, ಅನುಮಾನಕ್ಕೆ ಬಿಡಿ, ಶಾಸ್ತ್ರಗಳಿಗಂತೂ ಪ್ರಾಮಾಣ್ಯ ಇದೆ ಅಂತಂದ ಮೇಲೆ ಈ ಪಾಶುಪತಾದಿ ಆಗಮಗಳು ಕೂಡ ಶಾಸ್ತ್ರಗಳೇ. ಅಲ್ಲಿ ರುದ್ರಾದಿ ದೇವತೆಗಳಿಗೆ, ರುದ್ರಾದಿಗಳಿಗೆ ಜಗತ್ಕಾರಣತ್ವವನ್ನು ಹೇಳಿದ್ದಾರೆ. ಜಗತ್ಕಾರಣ ರುದ್ರ ಅಂತ, ಜಗತ್ತನ್ನು ಸೃಷ್ಟಿ ಮಾಡಿದವನು ರುದ್ರ. ಈ ಎಲ್ಲ ಉಳಿದ ಶಾಸ್ತ್ರಗಳು ವಿಷ್ಣುವಿಗೆ ಜಗತ್ಕಾರಣವನ್ನು ಹೇಳ್ತವೆ. ಹಾಗಾದರೆ ಶ್ರುತ್ಯುಕ್ತನಾದಂತಹ ಈ ಜಗತ್ಕಾರಣ ಜಿಜ್ಞಾಸ್ಯನಾದಂತಹ ವ್ಯಕ್ತಿ, ಮೊದಲನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ್ಯನಾದಂತಹ ವ್ಯಕ್ತಿ ರುದ್ರಾದಿಗಳು ಅಥವಾ ಜೀವರು. ಈಗ ನಾವು ಒಂದು ಮರವನ್ನು ನೆಡ್ತೇವೆ, ಹಾಗೆ ಒಬ್ಬ 1000 ಮರವನ್ನು ನೆಟ್ಟ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗತ್ತೆ, ಎಲ್ಲ ಇಡೀ ಈಗ ನಾವೆಲ್ಲ ಟಿವಿ ನೈನಲ್ಲೆಲ್ಲ ಕೇಳ್ತೇವೆ, ಬರಡು ಭೂಮಿ ಇದ್ದದ್ದನ್ನ ಅನೇಕ ಮರ ನಟ್ಟು ಇಡೀ ಅದನ್ನ ವನವನ್ನಾಗಿ ಮಾಡಿದ್ದಾನೆ. ಹಾಗಾದ್ರೆ ಆ ಒಂದು ವನಕ್ಕೆ ಕರ್ತೃ ಅವನು ಜೀವ. ಆದ್ದರಿಂದ ಆದ್ದರಿಂದ ರುದ್ರಾದಿಗಳು ಜಗತ್ಕಾರಣರಾಗ್ತಾರೆ. ಮನುಷ್ಯರು ಆಗಿರೋದುಂಟು, ಜೀವಿಗಳು. ನಾವು ನಮ್ಮ ಮಗನಿಗೆ ಕಾರಣರಾಗ್ತೇವೆ, ನಮ್ಮ ಮಕ್ಕಳಿಗೆ ಕಾರಣರಾಗ್ತೇವೆ. ಹಾಗಾದ್ರೆ ಯಾರಪ್ಪ ಇಲ್ಲಿ ಜಿಜ್ಞಾಸನಾದವನು ಯಾರು, ಶ್ರುತ್ಯುಕ್ತನಾದವನು ಯಾರು? ಆ ಶಾಸ್ತ್ರಗಳು ಹೇಳ್ತವೆ. ಹಾಗಾದ್ರೆ ಸಿಕ್ಕಿದ್ದನ್ನ ತಂದು ನೀವು ಈ ಶಾಸ್ತ್ರದಲ್ಲಿ ಇಂಥವರನ್ನ ಕಾರಣ ಅಂತ ಹೇಳಿದರೆ, ಈ ಶಾಸ್ತ್ರದಲ್ಲಿ ಇಂಥವರ ಕಾರಣನ ಹೇಳಿದ್ದಾರೆ ಅಂತ ಹೇಳಬೇಡಿ. ಶಾಸ್ತ್ರಗಳು ಯಾವುದು ಅಂತ ತಿಳ್ಕೊಳ್ಳಿ ಅಂತ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳಬೇಕೆಲ್ಲರೂ. ಋಗ್ಯಜುಸ್ಸಾಮಥರ್ವಶ್ಚ ಭಾರತಂ ಪಂಚರಾತ್ರಕಂ ಮೂಲರಾಮಾಯಣಂ ಚೈವ ಶಾಸ್ತ್ರಮಿತ್ಯಭಿಧೀಯತೆ ಯಚ್ಚಾನುಕೂಲಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ ಅತೋನ್ಯೋ ಗ್ರಂಥ ವಿಸ್ತಾರೋ ನೈವ ಶಾಸ್ತ್ರಂ ಕುವರ್ತ್ಮತತ್ ಇತಿ ಸ್ಕಾಂದೇ. ನೋಡ್ರಿ, ಸ್ಕಾಂದ ಪುರಾಣದಲ್ಲಿ ಇರುವಂತಹ ಮಾತು. ಯಾವ್ದ್ಯಾವುದು ಶಾಸ್ತ್ರ? ಋಕ್ಕು, ಯಜು, ಸಾಮ, ಅಥರ್ವ, 4 ವೇದಗಳು. ಭಾರತ ಪಂಚರಾತ್ರ, ಮಹಾಭಾರತ ಪಂಚರಾತ್ರ, ಮತ್ತೆ ಮೂಲ ರಾಮಾಯಣ. ವಾಲ್ಮೀಕಿ ರಾಮಾಯಣವು ಕೂಡ ಅಲ್ಲ, ಮೂಲ ರಾಮಾಯಣ. ಇವುಗಳು ಶಾಸ್ತ್ರ ಅಂತ ಕರೆಸಿಕೊಳ್ಳುತ್ತದೆ. ಇವುಗಳೇ ಶಾಸ್ತ್ರ.
ಮತ್ತೆ ಹಾಗಾದ್ರೆ ಉಳಿದಿದ್ದು ಯಾವ ಶಾಸ್ತ್ರ ಅಲ್ವಾ? ಉಪನಿಷತ್ತಿದೆ, ಅದು ಇದೆ. ಹೌದಪ್ಪ, ಈ ಶಾಸ್ತ್ರಗಳಿಗೆ ಅನುಕೂಲಕರವಾದದ್ದು ಯಾವ್ದ್ಯಾವುದು ಇದೆನೋ ಅದನ್ನು ಕೂಡ ಶಾಸ್ತ್ರ ಅಂತ ಕರೆಯೋಣ. ಯಚ್ಚಾನುಕೂಲಂ ಏತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ. ಈ ಮೇಲೆ ಹೇಳಿದಂತಹ 4 ವೇದಗಳು, ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ, ಇವುಗಳಿಗೆ ಅನುಕೂಲಕರವಾದ ಇನ್ನುಳಿದ ಯಾವ್ದ್ಯಾವುದು ಇವೇನೋ ಅವೆಲ್ಲವೂ ಕೂಡ ಶಾಸ್ತ್ರವೇನೆ. ಅತಃ ಅನ್ಯ ಗ್ರಂಥ ವಿಸ್ತಾರ. ಇನ್ನುಳಿದಿದ್ದೇನು ಸುಮ್ಮನೆ ಗ್ರಂಥಗಳು ಅಷ್ಟೆ, ಅದು ಶಾಸ್ತ್ರ ಅಲ್ಲ. ನೈವ ಶಾಸ್ತ್ರಂ, ಶಾಸ್ತ್ರ ಅಲ್ಲ ಅದು. ಮತ್ತೇನು? ಕುವರ್ತ್ಮ ತತ್, ಕೆಟ್ಟ ದಾರಿ. ಅದೇ ದಾರಿ ಅಂತ ಹೇಳಿ ನಾವು ಅದನ್ನೇ ಅಪಮಾರ್ಗ, ಅದು ಇನ್ನೇನೂ ಅಲ್ಲ. ಈಗ ಋಷಭನಾಮಕ ಪರಮಾತ್ಮ ಅವಧೂತ ಶಿಖಾಮಣಿ, ಏನನ್ನೂ ಅವನಿಗೆ ಎಷ್ಟು ವಿರಕ್ತಿ ಅಂತಂದರೆ, ಮೈ ಮೇಲೆ ನಾನು ಹುಟ್ಟಿದಾಗ ಹೇಗಿದ್ನೋ ಹಾಗೇ ಇರಬೇಕು, ಮೈ ಮೇಲೆ ಒಂದೂ ಬಟ್ಟೆ ಇರಬಾರದು ಅಂತ ಹೇಳಿ, ಅದು ಮತ್ತೊಬ್ಬರಿಗೆ ಮೋಹವನ್ನು ಉಂಟು ಮಾಡುವಂತಹ ಅವತಾರವೇನೆ ಋಷಭನಾಮಕನ ಪರಮಾತ್ಮನದ್ದು. ಆದ್ದರಿಂದ ಅವನೇನು ಮಾಡ್ದ? ಬರೀ ಬತ್ಲೆ ತಿರುಗಾಡ್ದ, ಕೈಯಲ್ಲಿ ತಿಂದ, ಯಾವ ಪಾತ್ರೆಯನ್ನು ಉಪಯೋಗಿಸ್ತಿರ್ಲಿಲ್ಲ, ಕೂದಲನ್ನು ಕತ್ತರಿಸ್ತಿರಲಿಲ್ಲ, ಕಿತ್ಕೊಳ್ತಿದ್ದ, ಹೀಗೆಲ್ಲ ಮಾಡ್ತಿದ್ದ. ಅವನನ್ನು ನೋಡಿ ಒಂದು ಧರ್ಮವೇ ಹುಟ್ಟಿತು. ಯಾವುದು? ಜೈನ ಧರ್ಮ. ಇದು ಮಹಾ ಪರಮಧರ್ಮ ಅಪ. ಕೇಶೋಲುಂಚಂ ಪರಮಸುಖಂ, ಕೇಶೋಲುಂಚಂ ಪರಮಸುಖಂ ಅಂತ. ಕೂದಲನ್ನು ಕಿತ್ಕೊಳ್ಳೋದು ಪರಮಸುಖ, ಕೂದಲನ್ನು ಕಿತ್ಕೊಳ್ಳೋದು ಪರಮಸುಖ ಅಂದರೆ ಇವಾಗಲೂ ಕೂಡ ಅದೇ ಒಂದು ಧರ್ಮವಾಗಿ ಪರಿವರ್ತನೆ ಆಗಿದೆ. ಎಲ್ಲ ಕುವರ್ತಮ, ಕೆಟ್ಟ ದಾರಿ, ಧರ್ಮ ಅಲ್ಲ ಅದು. ಹಾಗೆ ಈ ಪಂಚರಾತ್ರ, ಆಗಮ, 4 ಆಗಮಗಳು, ಮಹಾಭಾರತ, ಮೂಲ ರಾಮಾಯಣ ಇವುಗಳು ಶಾಸ್ತ್ರಗಳು. ಇನ್ನುಳಿದವುಗಳು ಇದಕ್ಕೆ ಅನುಕೂಲಕರವಾದದ್ದು ಯಾವುದರಲ್ಲೇ ಬರಲಿ, ಪಾಶುಪದ ಆಗಮದಲ್ಲೇ ಬರಲಿ, ಸ್ಕಾಂದ ಪುರಾಣದಲ್ಲೇ ಬರಲಿ, ಅವುಗಳು ಬಂದರೂ ಅವುಗಳಲ್ಲಿ ಇವುಗಳಿಗೆ ಅನುಕೂಲವಾದಂತಹ ವಿಷಯಗಳು ಬಂದರೆ ಅದು ಕೂಡ ಶಾಸ್ತ್ರವೇನೆ. ನೋಡಿ, ಈಗ ಈ ಮಾತು ಬರುವಂಥದ್ದು ಸ್ಕಾಂದ ಪುರಾಣದಲ್ಲಿ, ಈ ಮಾತು ಬರುವಂಥದ್ದು ಸ್ಕಾಂದ ಪುರಾಣದಲ್ಲಿ. ಇದೆಲ್ಲ ಅನುಕೂಲಕರವಾದಂತಹ ಮಾತು. ಸ್ಕಾಂದ ಪುರಾಣ, ತಾಮಸ ಪುರಾಣ. ಆದ್ದರಿಂದ ತಾಮಸ ಪುರಾಣದಲ್ಲಿ ಬರುವಂತಹ ಮಾತು ಇವುಗಳಿಗೆ ಅನುಕೂಲಕರವಾಗಿದ್ದರೆ ಅದು ಶಾಸ್ತ್ರ ಅಂತ ಕರೆಸಿಕೊಳ್ಳಲ್ಪಡುತ್ತದೆ ಅಂತ ಇದರ ಒಂದು ಭಾವ. ಪ್ರಶ್ನೆ ಇದ್ರೆ ಕೇಳಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಇವನು ಪಾಠ ಮಾಡ್ತಾನೆ. ಹೋಗಲ್ಲಿ. ಮತ್ತೇನು ಪ್ರಶ್ನೆ ಇಲ್ವಲ್ಲ? ಇಲ್ಲ ಆಚಾರ್ಯ, ಇವತ್ತಿನ ಪಾಠ ಮುಗಿಸೋಣ. ಇನ್ನೊಂದು ನಾಳೆ ಸ್ವಲ್ಪ ಬೇಗ ಆಗಬಹುದಾ? ಯಾವ ವೇಳೆ ಗುರುಗಳೇ? ಸಾಯಂಕಾಲ ಒಂದು ಶ್ರೀಕಾಂತ್ ಅವರಿಗೆ ಆಗ್ಬಹುದಾ? 5 ಗಂಟೆಗೆ ಇಲ್ಲಿಗೆ ಸಾಯಂಕಾಲ 6:30 ಆಗತ್ತೆ. ಇಲ್ಲ ಗೊತ್ತಿಲ್ಲ. ಈಗ ಅರ್ಧಂಬರ್ಧ ಗೋಡೆ ಮೇಲೆ ಕೂತಿದ್ದೀನಿ. ಈಗ ಮಟ್ಲೋತ್ಸವಕ್ಕೆ ಹೋಗ್ಲೋ ಅಥವಾ ಇದು ಮಾಡ್ಲೋ ಅಂತ. ಯಾಕೆಂದ್ರೆ ನಂದು ಪರಿಸ್ಥಿತಿ ನೋಡ್ತೀನಿ. ಬಾಕಿಯವ್ರನ್ನ ಕೇಳ್ರಿ, ಅವ್ರಿಗಾದ್ರೆ ಅವ್ರು ಮಾಡ್ಲಿ, ಇಲ್ದೆ ಅರುಣ ಅವ್ರು ರೆಕಾರ್ಡ್ ಮಾಡ್ತಾರೆ, ಇಲ್ಲ ನೀವೇ ರೆಕಾರ್ಡ್ ಮಾಡ್ರಿ. ಓಕೆ, ಅದು ಹೋಸ್ಟ್ ಅದು ಇನ್ನೊಮ್ಮೆ ಹೇಳ್ಬೇಕು ಹೇಗೆ. ಓಕೆ, ನೀವು ಝೂಮಿಗೆ ಹೋಗ್ರಿ. zoom.com